ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಮಾಳೂರವರ ಫ್ಯಾಮಿಲಿ. ಅಂದರೆ ಇಲ್ಲಿ 2 ಮಕ್ಕಳು ಮತ್ತು ಅವ್ರ ಹೆಂಡತಿ ಬಂದಿದ್ದಾರೆ. ಇಲ್ಲಿ ವಿಶೇಷ ಏನಂದರೆ ಮಾಳೂರ್ ಥರನೇ ಅವ್ರ ಮಕ್ಕಳು ಕೂಡ ಹೇರ್ ಸ್ಟೈಲ್ ಮಾಡಿದ್ದಾರೆ. ಗಿಲ್ಲಿ ಅಂತೂ ಶಾಕ್. ಇವರಿಬ್ಬರು ಮಕ್ಕಳು ನೋಡ್ಬಿಟ್ಟು ಅಣ್ಣ ಏನಣ್ಣ ಇಷ್ಟು ಚುರುಕಾಗಿದ್ದಾವೆ ಮಕ್ಕಳು, ಒಂಚೂರು ಭಯ ಪಡೋಲ್ವಣ್ಣ ಅನ್ನೋ ಥರ ಹೇಳ್ತಿದ್ದಾರೆ. ಇಲ್ಲಿ ಮೋಸ್ಟ್ಲಿ ಮಾಳೂರವರ ಹೆಂಡತಿ ಕೂಡ ಸಿಂಗರ್ ಅನಿಸುತ್ತೆ. ಅವರು ಸಖತ್ತಾಗಿ ಹೇಳ್ತಾರೆ, ವಾಯ್ಸ್ ಕೂಡ ಸಖತ್ತಾಗಿದೆ. ಹಾಡು ಹೇಳ್ತಿದ್ದಾರೆ ಇಬ್ಬರು ಕೂಡ. ಇತ್ತೆಲ್ಲ ಕಕರಿ ಬೇಡ ಮಾವ ಆ ಸಾಂಗ್ ಹೇಳ್ತಿದ್ದಾರೆ. ಅವ್ರು ಪಾಪ ಅವ್ರ ಹೆಂಡತಿ ತುಂಬ ಮಿಸ್ ಮಾಡ್ಕೊಂಡಿದ್ರು ಅನ್ಸುತ್ತೆ. ಮಾಳುಗಿಂತ ಮುಂಚೆ ಹೋಗಿ ಅವರೇ ತಪ್ಕೊಬಿಟ್ರು. ನಿಜವಾಗ್ಲೂ 100% ಅಲ್ಲಿ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಒಬ್ಬ ಹೆಂಡತಿ ಆದವಳು ಗಂಡನ ಬಿಟ್ಟು ನಿಭಾಯಿಸ್ಕೊಳ್ಳೋದಿದೆಯಲ್ಲ, ತುಂಬ ಕಷ್ಟ. ಹೌದು, ಅತ್ತೆ ಮಾವ ಇರ್ತಾರೆ, ಏನೇ ಅತ್ತೆ ಮಾವ ಇದ್ರೂ, ಬಟ್ ಗಂಡ ಇದ್ದಂಗೆ ಆಗಲ್ಲ. ಪಾಪ ತುಂಬ ಮಿಸ್ ಮಾಡ್ಕೊಂಡ್ರು ಅನಿಸುತ್ತೆ. ಬಂದು ಜೋರಾಗಿ ಹಗ್ ಮಾಡ್ಕೊಂಡು ಅಳ್ತಿದ್ರು ಅವ್ರ ಹೆಂಡತಿ. ಅವರು ಮಾಡೋರು ಮಿಸ್ ಮಾಡ್ಕೊಂಡಿರ್ತಾರೆ 100%. ಒಂಥರ ಅದೊಂದು ಫೀಲಿಂಗ್. ಗಂಡನ ಬಿಟ್ಟಿದ್ದ ಅಪರೂಪಕ್ಕೆ ತುಂಬ ಜನ ಕಮೆಂಟ್ ಮಾಡ್ಬೋದು, ಏನು ಯೋಧರು ಅಷ್ಟು ವರ್ಷ ಇರ್ತಾರೆ ಅಂತ. ಬಟ್ ಅದೊಂದು ಫೋನ್ ಕಾಲ್ ಕೂಡ ಇರುತ್ತೆ ಅಲ್ಲಿ. ಬಟ್ ಇಲ್ಲಿ ಒಂದು ಫೋನ್ ಕಾಲು ಇರೋದಿಲ್ಲ. ಅಪರೂಪಕ್ಕೆ ಬಂದಿರ್ತಾರಲ್ಲ 100%. ಅಲ್ಲಿಗಿಲ್ಲಿ ಹೋಲ್ಸೋದು ಬೇಡ. 100% ಅವ್ರು ಯೋಧರು ನಮ್ಮನ್ನೆಲ್ಲ ಕಾಯ್ತಿರೋ ದೇವರು ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಒಂದು ಶೋ ಅಂತ ಬಂದಾಗ ನಾವುಗಳು ಜನಗಳು ಟೆಲಿವಿಷನ್ ನೋಡ್ತಿರ್ಬೇಕಾದ್ರೆ ಒಂಚೂರು ಕನೆಕ್ಟ್ ಆಗಿರ್ತೀವಿ. ಸೊ ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ. ಇಲ್ಲಿ ಕಾವ್ಯರವರು ಹೇಳ್ತಾರೆ, ಅಣ್ಣ ಸಖತ್ ಕ್ಯೂಟ್ ಆಗಿದ್ದಾರೆ ಇವರಿಬ್ಬರು ಅಂತ. ಮೋಸ್ಟ್ಲಿ ಅವಳು ಜೋಳಿ ಮಕ್ಳು ಅನ್ಸುತ್ತೆ. ಇಬ್ಬರು ಸೇಮ್ ಹೈಟ್ ಇದ್ದಾರೆ, ಇಬ್ಬರು ನೋಡೋದಕ್ಕೆ ಸೇಮ್ ಇದ್ದಾರೆ. ಅವಳು ಜೋಳಿ ಮಕ್ಳು ಅಂದ್ಕೊಂಡಿದ್ದೀನಿ. ಬಟ್ ತುಂಬ ಚೆನ್ನಾಗಿದ್ದಾರೆ ಮಕ್ಕಳು, ಸೇಮ್ ಮಾಳೂರು ಥರನೇ ಇದ್ದಾರೆ. ಮತ್ತು ಅವರಿಬ್ಬರನ್ನ ನೀರೊಳಗಡೆ ಹಾಕಿ ಬಿಡ್ತಾರೆ ಮಕ್ಕಳನ್ನ. ಬಟ್ ಒಂಚೂರು ಎದುರುಕೊಳ್ಳೋದಿಲ್ಲ ಮಕ್ಳುಗಳು. ಅದಕ್ಕೆ ಗಿಲ್ಲಿ ಕೂಡ ಶಾಕ್ ಆಗೋದು, ಅಣ್ಣ ಏನೋ ಒಂಚೂರು ಎದುರುಕೊಳ್ಳೋದಿಲ್ಲ, ಹಂಗೆ ಆಡ್ತಾರೆ ನೀರೊಳಗಡೆ ಅಂತ. ಬಟ್ ತುಂಬ ಇಲ್ಲಿ ಏನು ಅಷ್ಟೊಂದೇನು ಮಾತಾಡಿರೋದೇನು ತೋರಿಸಿಲ್ಲ. ಪಾಪ ಇವರು ಮುಗ್ಧ ತುಂಬ ಏನು ಮಾತಾಡ್ತಲ್ಲ ಅವರು. ಈ ಶೋಲೇ ಏನು ಅಷ್ಟೊಂದು ಮಾತಾಡೋಲ್ಲ. ಇಲ್ಲೇನು ಮಾತಾಡ್ತಾರೆ, ಏನು ಮಾತಾಡೋದು ತೋರಿಸೋದು, ಬರೀ ಸಾಂಗ್ ಆಡಿರೋದು ಅಷ್ಟೇ ಆಡಿ ಬಿಟ್ಟಿದ್ದಾರೆ. ಹಾಗೆ ಗಿಲ್ಲಿಯವರು ಇಲ್ಲೂ ಕೂಡ ಬರೀ ಗಿಲ್ಲಿ ಮಾತೇ ಆಗಿದೆ. ಗಿಲ್ಲಿ ಕೂಡ ಮಕ್ಕಳನ್ನ ಕಂಕಳಲ್ಲಿ ಇಟ್ಕೊಂಡು ಚಿಪ್ಸ್ ಬೇಕಾ, ಅದು ಬೇಕಾ, ಇದು ಬೇಕಾ ಅಂತ ಕೇಳ್ತಿದ್ದಾರೆ ಅಷ್ಟೇ. ಇಲ್ಲಿ ಪ್ರೋಮೋದಲ್ಲಿ ಅಷ್ಟೊಂದು ವಿಶೇಷ ಏನಿಲ್ಲ. ನಾರ್ಮಲ್ ಆಗಿ ಒಂದು ಫ್ಯಾಮಿಲಿ ಮೀಟ್ ಮಾಡಿದಾಗ ಹೆಂಗಿರುತ್ತೋ ಆ ಥರ ಇದೆ ಅಷ್ಟೇ. ಎಲ್ಲೇ ಯಾವುದೇ ಫ್ಯಾಮಿಲಿ ಬಂದರೂ ಅಲ್ಲಿ ಗಿಲ್ಲಿ ಇದ್ದೇ ಇರುತ್ತೆ. ಇಲ್ಲೂ ಬರೀ ಗಿಲ್ಲಿದೇ ಇದೆ. ಸೊ ಅಷ್ಟೇ ಗೈಸ್, ಈ ಪ್ರೋಮೋದಲ್ಲಿ ಇರೋದು. ಇನ್ನು ರಘೋರ್ ಫ್ಯಾಮಿಲಿ ಬಂದಿದೆ. ರಘೋರ್ ಫ್ಯಾಮಿಲಿ ಎಲ್ರಿಗೂ ಕೂಡ ಗಿಫ್ಟ್ ತಂದಿದ್ದಾರೆ. ಅದರಲ್ಲೂ ರಕ್ಷಿತಾಗೆ ಸೀರೆ, ಬ್ಲೌಸ್ ಎಲ್ಲ ತಂದು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಗೈಸ್. ಪಾಪ ಅವಳು ತುಂಬ ಮಿಸ್ ಅವ್ರು ಹೇಳ್ತಿದ್ರಲ್ಲ ರಘೋರು, ಇವಳು ನನ್ನ ತಂಗಿ ಥರ, ನನಗೊಬ್ಳು ತಂಗಿ ಇರಬೇಕಾಗಿತ್ತು ಅಂತ. ಅದಕ್ಕೆ ಅವ್ರ ಹೆಂಡ್ತಿ ಕೂಡ ಅದನ್ನೆಲ್ಲ ನೋಡಿರ್ತಾರೆ 100%. ಅದಕ್ಕೋಸ್ಕರ ಅವ್ಳಿಗೆ ಬ್ಲೌಸು, ಸೀರೆ, ಆಮೇಲೆ ಸ್ಮಾಲ್ ಗಿಫ್ಟ್, ಆಮೇಲೆ ಗಿಲ್ಲಿಗೆ ಶರ್ಟ್ ಎಲ್ಲ ತಂದು ಕೊಟ್ಟಿದ್ದಾರೆ, ಶರ್ಟು ಪ್ಯಾಂಟ್ ಎಲ್ಲ ತಂದು ಕೊಟ್ಟಿದ್ದಾರೆ. ಇನ್ನಿದ್ದವ್ರಿಗೆಲ್ಲ ಮಾಮೂಲಿ ಒಟ್ಟಿನಲ್ಲಿ ಎಲ್ಲರಿಗೂ ತಿಂತಾರೆ, ಎಲ್ಲರಿಗೂ ಸ್ಮಾಲ್ ಗಿಫ್ಟ್ ತಂದಿದ್ದಾರೆ. ಬಟ್ ಇವರಿಬ್ರಿಗೂ ಒಂಚೂರು ಜಾಸ್ತಿ ಬಟ್ಟೆಗಳೆಲ್ಲ ತಂದು ಕೊಟ್ಟಿದ್ದಾರೆ ಅಷ್ಟೇ. ಅವರ ಮಿಸ್ಸಸ್ ಕೂಡ ಬರ್ತ್ಡೇ ಕೂಡ ಆಚರಿಸ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೇಲಿ. ಅದು ಬರ್ತ್ಡೇ ಐತಂತೆ ಅವ್ರ ಮಿಸ್ಸಸ್ ಅವ್ರದ್ದು. ಅವರು ಕೂಡ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದು. ಅವನು ಕೇಳ್ತಿರ್ತಾನೆ, ನಿಂಗೆ ಯಾರು ಇಷ್ಟ ಅಂತ ಹೇಳಿದಾಗ ರಘೋರ್ ಕೇಳ್ತಿರ್ತಾರೆ, ನಿಂಗೆ ಯಾರು ಇಷ್ಟ ಇಲ್ಲಿ ಹೇಳಿ ಅಂತ. ನಂಗೆ ರಕ್ಷಿತಾ ಇಷ್ಟ, ಅವಳು ಸೇಮ್ ನನ್ನ ಥರನೇ ಆಡ್ತಿರ್ತಾಳೆ, ಅದಕ್ಕೋಸ್ಕರ ನನಗೆ ಹೋಲಿಕೆ ಆಗ್ತಾಳೆ, ಅದಕ್ಕೆ ನಂಗೆ ರಕ್ಷಿತಾ ಇಷ್ಟ. ಇನ್ನೊಬ್ಬರು ಕೇಳ್ತಾರೆ, ಗಿಲ್ಲಿ ನಿಮ್ಮ ಅಪ್ಪನ ತೊಡೆ ಮೇಲೆ ಯಾವಾಗಲೂ ಮಲ್ಕೋತಿರ್ತಾರಲ್ಲ, ನಿಂಗೆ ಏನು ಅನಿಸುತ್ತೆ ಅಂತ ಕೇಳಿದಾಗ ನನಗೆ ಅದೇ ಆಶ್ಚರ್ಯ. ನಮ್ಮ ಅಪ್ಪನ ತೊಡೆ ಮೇಲೆ ನಾನು ಮಲ್ಕೊಂಡ್ರೆ ನಮ್ಮಪ್ಪ ಬೈತಾರೆ, ಎದೋಳು ಅಂತ ಯಾವಾಗಲೂ ಇದು ಮಾಡ್ತಿರ್ತಾರೆ, ಹೊಡೆದೇ ಬಿಡ್ತಾರೆ. ಬಟ್ ಗಿಲ್ಲಿ ಮಲ್ಕೊಂಡಾಗ ಹೆಂಗೆ ಅಷ್ಟು ಪೇಷನ್ಸಲ್ಲಿ ಇರ್ತಾರೆ ಅಂತಲೇ ಗೊತ್ತಿಲ್ಲ. ಯಾಕೆ ನಮ್ಮಪ್ಪ ಏನು ಹೇಳೋದೇ ಇಲ್ಲ ಅಂದ್ಕೊಳ್ತೀನಿ. ಬಟ್ ನನಗೆ ಎಷ್ಟೊಂದು ಸಲ ಹೊಡೆದೇ ಬಿಟ್ಟಿದ್ದಾರೆ ನಮ್ಮಪ್ಪ ತೊಡೆ ಮೇಲೆ ಮಲ್ಕೊಂಡಾಗ. ಬಟ್ ನನಗೆ ಇವ್ರ ಪೇಷನ್ಸ್ ನೋಡಿ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ಹೇಳ್ತಾನೆ, ನಿಮ್ಮ ಅಪ್ಪ ನನಗೂ ಹೊಡಿತಿದ್ರೇನೋ, ಇಲ್ಲಿ ಹೊಡೆಯಂಗಿಲ್ಲ, ಹೊಡೆದಿದ ತಕ್ಷಣ ಆಚೆಗೆ ಹಾಕ್ಬಿಡ್ತಾರಲ್ಲ ಅದಕ್ಕೋಸ್ಕರ ಹೊಡೆದಿಲ್ಲ ಅಂತ ಗಿಲ್ಲಿ ಅವ್ರು ಹೇಳ್ತಾನೆ. ಇಷ್ಟು ಅವ್ರ ಫ್ಯಾಮಿಲಿ, ರಘೋರ್ ಫ್ಯಾಮಿಲಿ ನಡೆಯೋ ವಿಷಯಗಳು. ಆಮೇಲೆ ರಘೋರ್ ಹೆಂಡತಿ ಹಿಂಗೆ ಹೊಡಿತಾ ಇರ್ತಾರೆ ಗಿಲ್ಲಿ ಪೂಜೆಗೆ, ಮೇಡಮ್ ಹಂಗೆಲ್ಲ ಹೊಡಿಬೇಡಿ, ಮ್ಯಾನ್ ಹ್ಯಾಂಡ್ಲಿಂಗ್ ಅಂದ್ಬಿಟ್ಟು ಆಚೆ ಹಾಕ್ಬಿಡ್ತಾರೆ ಅಂತ. ನೀನಾದ್ರೂ ಇಷ್ಟ ಕಾಣೋ ಅಂತ ಅವ್ರ ಹೆಂಡತಿ ಹೊಡೆದಾಗ, ಕೇಳೋಣ ಯಾವಾಗಲೂ ನನ್ನನ್ನು ಇದು ಮಾಡ್ತಿರ್ತೀಯಲ್ಲ, ನೋಡು ನಿಮ್ಮ ಮಿಸ್ಸಸ್ಗೂ ನಾನು ಇಷ್ಟ ಅಂತೆ, ಬಂದ್ರಕ್ಕ ಅದಕ್ಕೆ ಬನ್ನಿ ಅಂತ ಎಲ್ಲ ಅವ್ರನ್ನೂ ಕೂಡ ತುಂಬ ರೇಗಿಸ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ಇರ್ತಾನೆ. ಹೇಳಿಲ್ವಾ ಯಾವುದೇ ಫ್ಯಾಮಿಲಿ ಆದರೂ ಅಲ್ಲಿ ಗಿಲ್ಲಿಯದೇ ಇರುತ್ತೆ ಅಂತ. ಸೊ ಇಷ್ಟು ರಘೋರ್ ಫ್ಯಾಮಿಲಿಲಿ. ಮಾಳೂರು ಫ್ಯಾಮಿಲಿ ಅಷ್ಟೊಂದು ಏನಿಲ್ಲ. ಪಾಪ ಅವರು ಕೂಡ ತುಂಬ ಮುಗ್ದೇ ಥರ ಏನೂ ಮಾತಾಡ್ತಾ ಇಲ್ಲ. ಅವ್ರಿಗೂ ಇದು ಹೊಸ. ಅದು ಮಾಳುನೇ ಏನೂ ಮಾತಾಡ್ತಾ ಇಲ್ಲ ಅಷ್ಟು ಜನಗಳ ಮುಂದೆ. ಅವರೆಲ್ಲ ಅಷ್ಟು ಚುರುಕಾಗಿರೋರು. ಬಟ್ ಇದರಲ್ಲಿ ಬಂದಾಗ ತುಂಬ ನಿಜವಾಗ್ಲೂ ಈ ಸೀಸನ್ ಒಂದೊಳ್ಳೆ ವ್ಯಕ್ತಿ ಅಂತ ಯಾರು ಇದ್ದರೆ ಅದು 100% ಮಾಳುನೇ.
ಅದು ಬೀಟೇ ಇಲ್ಲ, ಇನ್ನೊಬ್ಬರು ಅವ್ರನ್ನ ಮೀರ್ಸೋಕ್ಕೆ ಸಾಧ್ಯನೇ ಇಲ್ಲ. ಹೋದ ಸೀಸನಲ್ಲಿ ಒಬ್ರು ಇದ್ರಲ್ಲ, ಯಾರೊಬ್ಬ ಅವರು ಧರ್ಮ ಕೀರ್ತಿರಾಜ್, ಅವರು ಒಂದು ಒಳ್ಳೆ ಮನುಷ್ಯ. ಇವರು ಆ ಸೀಸನ್ ಅವರು ಒಳ್ಳೆ ಮನುಷ್ಯರು, ಈ ಸೀಸನಲ್ಲಿ ಇವರು. ನಿಮ್ಗೇನು ಅನಿಸುತ್ತೆ ಗೈಸ್? ಗಿಲ್ಲಿ ಫ್ಯಾಮಿಲಿ ಬಂದು ಹೋದರು, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಆ್ಯಕ್ಚುಲಿ, ಅವ್ರ ಫ್ಯಾಮಿಲಿ ಬಗ್ಗೆ. ನಿಮ್ಗೇನು ಅನಿಸುತ್ತೆ? ಯಾರ ಫ್ಯಾಮಿಲಿ ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.